ವಿಷಯ ಕೇಳ್ದೆ ಹೋದ್ರೆ ಹೇಗೋ? ಅದು ಅಲ್ದೆ ಅವ್ರ ಮನೇಲಿ ಈ 3 ದಿನದ ಶಾಸ್ತ್ರ ಇಲ್ಲ. ನಾನೇ ದೇವ್ಕಿಗೆ ಫೋನ್ ಮಾಡಿ ಹೇಳಿದೆ, ಒಂದ್ ವೇಳೆ ನಮ್ಮನೇಲಿ ಏನಾದ್ರೂ ಸೂತ್ಕ ಗೀತ್ಕ ಅಂತಾಗಿ ಅಪಶಕುನ ಆಗ್ಬಾರ್ದು, ಮದ್ವೆಗೆ ತೊಂದರೆ ಆಗ್ಬಾರ್ದು ಅಂತ 3 ದಿನಕ್ಕೆ ಮೊದ್ಲೇ ಈ ಶಾಸ್ತ್ರಗಳನ್ನ ನಿಮ್ಮನೇಲಿ ಇಟ್ಕೊಂಡ್ಬಿಡಿ ಅಂತ ಹೇಳಿದ್ದೆ. ಅಜ್ಜಿ, ಅವ್ರಿಗೆ ನಾವು ಬರ್ತೀವಂತ ಹೇಳ್ಬಿಡೋದೆ ವಾಸಿ. ಆಮೇಲೆ ನಮ್ ಶಾಸ್ತ್ರ ಅವ್ರ ಶಾಸ್ತ್ರ ಅಂತ ಮದ್ವೆ ಮುಗಿದ್ರು ಮೆಹಂದಿ ಅರ್ಶಿನ ಶಾಸ್ತ್ರನೇ ಮುಗ್ದಿರಲ್ಲ. ರಾಜು, ಸುಮ್ಮನೆ ಇರೋ. ನಾನೇನೋ ರಾಧಿಕಾ ಕೀಟ್ಲೆ ಮಾಡೋಣ ಅನ್ಕೊಂಡಿದ್ರೆ ನನ್ನ ಐಡಿಯಾನೆಲ್ಲ ಫ್ಲಾಪ್ ಮಾಡ್ತೀಯ. ಕರೆಕ್ಟ್ ಕಣೋ, ವಿಶು ಹೇಳೋದು ನಿಜ. ನಾಳೆ ಒಂದಿನ ಕಣೋ, ಆಮೇಲೆ ಹೀಗೆಲ್ಲ ತಮಾಷೆ ಮಾಡಕ್ಕಾಗತ್ತಾ? ಕರೆಕ್ಟ್ ಅಜ್ಜಿ. ಎಂಜಾಯ್ ವಿಶು, ಎಂಜಾಯ್. ಅಜ್ಜಿ, ನೀವಿಬ್ರು ಬಲೆ ಕಿಲಾಡಿಗಳು. ಮೇಕಪ್ ಕಿಟ್, ಟೂತ್ ಬ್ರಷು, ಟೂತ್ ಪೇಸ್ಟು, ಫೇಸ್ ವಾಶ್ ಮರಿಬೇಡ, ಸೋಪ್, ಸನ್ಸ್ಕ್ರೀನ್ ಲೋಷನ್. ನೋಡು, ಇದಿಷ್ಟು ನಿನ್ನ ವ್ಯಾನಿಟಿ ಬ್ಯಾಗ್ನಲ್ಲಿ ಹಾಕೋ. ಗೃಹ ಪ್ರವೇಶ ಆಗಿ ಅವ್ರ ಮನೆಗೆ ಹೋಗ್ತೀಯಲ್ಲ, ಅವಾಗ ಯೂಸ್ ಮಾಡ್ಕೊಳಕ್ ಬೇಕಾಗುತ್ತೆ. ಮರಿಬೇಡ. ಏನ್ ನಡೆಸಿದಿರಿ ಅಕ್ಕ ತಂಗಿರಿಬ್ರು? ಅಮ್ಮ, ರಾಧಿಕಾ ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ತಾಳಲ್ಲ, ಅವಾಗ ಯೂಸ್ ಮಾಡ್ಕೊಳಕ್ಕೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ಲಿಸ್ಟ್ ಮಾಡ್ತಾ ಇದ್ದೆ. ಸಿ, ಅವಳು ಈಗಿರೋ ಹಾಗೆ ಬೋರಿಂಗ್ ಆಗಿರ್ಬಾರ್ದು, ತುಂಬಾ ಚೆನ್ನಾಗಿ ಕಾಣಿಸ್ಬೇಕು. ಮದ್ವೆನಲ್ಲೂ ಅಷ್ಟೇ ತುಂಬಾ ಒಳ್ಳೆ ಡ್ರೆಸ್ ಹಾಕೋಬೇಕು. ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಕಂದ, ನಿನ್ ಉತ್ಸಾಹ ನೋಡಿ ಮನ್ಸಿಗೆ ತುಂಬಾ ಸಂತೋಷ ಆಗತ್ತೆ. ಆದ್ರೆ ತಿಳಿದೆ ಏನಾದ್ರೂ ಅನಾಹುತ ಮಾಡ್ಬಿಡ್ತೀಯೇನೋ ಅಂತ ಭಯನೂ ಆಗತ್ತೆ. ಅಮ್ಮ, ನನ್ಗೇನ್ ಬುದ್ಧಿ ಇಲ್ವಾ? ಹಾಗೆ ಏನೂ ಆಗಲ್ಲ, ಡೋಂಟ್ ವರಿ. ಆಯ್ತಪ್ಪ ರಾಜು, ಕಲ್ಸಿ. ಬರೀ ನೀರ್ ಹಾಕ್ತಾ ಇದ್ಯಾ? ನಿಂಬೆಹಣ್ಣು ರಸ ಹಾಕ್ಬೇಕು ಅಂತ ಹೇಳಿದ್ನಲ್ಲಪ್ಪ. ಸರಿ ಅಮ್ಮ, ತಗೊಂಬರ್ತೀನಿ. ತಗೊಂಬ ಹೋಗು. ಜಾಸ್ತಿ ನಿಂಬೆಹಣ್ಣು. ಹಾ ಸರಿ ಅಮ್ಮ. ಓಹೋ, ಆಗ್ಲೇ ಮೆಹಂದಿ ಶಾಸ್ತ್ರಕ್ಕೂ ಮೆಹಂದಿ ರೆಡಿ ಆಗೋಯ್ತಾ? ಪರವಾಗಿಲ್ಲ. ನಾನು ಅತ್ತೆನ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಕಿರಿ ಸೊಸೆ ಬರೋ ಖುಷಿಲಿ ನಮ್ಮ ಅತ್ತೆಲ್ಲ ಯಾರ್ ಲೆಕ್ಕಕ್ಕೆ ಹಾಕೋತಾರೆ? ರಮ್ಯಾ, ಈಗ ಅದನ್ನ ಮಾತಾಡೋ ಸಮಯ ಅಲ್ಲ. ನನ್ಗೆ ನನ್ ಮಗ ಬೇಕು. ಅವನನ್ನ ಕಳ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ. ಅತ್ತೆ, ವಿಷುನ ಕಂಡ್ರೆ ನನಗೇನ್ ದ್ವೇಷ ಇಲ್ಲ. ಅವನು ಒಳ್ಳೇದಕ್ಕೋಸ್ಕರ ತಾನೆ ನಾವೆಲ್ಲ 2ನೇ ಮದ್ವೆನ ಬೇಡ ಅಂತಿರೋದು. ಜಾತಕದಲ್ಲೂ ಕೂಡ 2ನೇ ಮದ್ವೆ ಯೋಗ ಇಲ್ಲ ಅಂತ ಹೇಳಿದಾರಲ್ಲ. ರಮ್ಯಾ, ಈಗ ಅದನ್ನೆಲ್ಲ ಮಾತಾಡಿ ಏನು ಪ್ರಯೋಜನ ಇಲ್ಲ. ವಿಶಾಖ ಎಲ್ಲಿದ್ದಾಳೆ ಏನು ಅಂತ ಗೊತ್ತಾಗಿದ್ರೆ ಏನಾದ್ರೂ ಮಾಡ್ಬೋದಾಗಿತ್ತು. ಆದ್ರೆ ಅವಳ ಮನೆಗೆ ವಾಪಸ್ ಬರೋದು ಇವ್ರು ಯಾರಿಗೂ ಇಷ್ಟ ಇಲ್ಲ. ಅವಳಿಗೂ ಮನೆಗೆ ಬರೋದು ಬೇಕಾಗಿಲ್ಲ. ಅವಳು ಒಂದೇ ಒಂದ್ಸರಿ ನನಗ್ ಮಾತಕ್ಕೆ ಸಿಕ್ಕಿದ್ರೆ ನಾನೇ ಅವಳ ಹತ್ರ ಮಾತಾಡ್ತಿದ್ದೆ. ಅವಳ ಮನ್ಸಲ್ಲಿ ಏನಿದೆ ಅಂತ ಆದ್ರೂ ಗೊತ್ತಾಗಿದ್ರೆ ಸಾಕಿತ್ತು. ರಾಜು, ಅತ್ತೆ, ಅಕ್ಕ ತಂಗಿರಿಬ್ರು ಎಷ್ಟು ಲಕ್ಷಣವಾಗಿ ಕಾಣ್ತಿದಾರಲ್ಲ. ನಮ್ ವಿಶಾಖನ್ ಮುಂದೆ ಆ ಹುಡುಗಿ ತಿಪ್ಪೆ ಕಸ. ನಮ್ ವಿಶಾಖನ್ ಮುಖದಲ್ಲಿರೋ ಲಕ್ಷಣ ನೋಡು, ಅವಳ ಮುಖದಲ್ಲಿರೋ ಅವಳ ಲಕ್ಷಣ ನೋಡು,
ನಮ್ ವಿಶಾಖನ್ನ ಯಾರಾದ್ರೂ ಮೆಚ್ಕೊಳ್ಳೇಬೇಕು. ಈಗ ವಿಶಾಖನ ಅತ್ತೆ ಇರ್ಬೇಕಾಗಿತ್ತು. ಈಗ ಬಾ ವಿಶಾಖ, ಹೇಳ್ತೀನಿ ಬಾ. ಎಲ್ಲಿಗಿಂತ ಹೇಳುವ ನೀನು, ಏನಾಯ್ತು? ಬಾ ನೀನು. ರಾಧಿಕಾ, ಬಾ ವಿಶಾಖ, ಯಾಕೆ ಈ ರೀತಿ ಹೇಳ್ಕೊಂಡ್ ಬರ್ತಿದ್ಯಾ? ಕೈ ಬಿಡು. ವಿಶಾಖ, ನೀನ್ ಈ ಕೋಣೆ ಬಿಟ್ಟು ಹೊರಗಡೆ ಬರಬಾರ್ದು. ಅದೇ ಯಾಕೆ? ಬೀಗರ್ ಮನೆಯವರು ಬಂದಿದ್ದಾರೆ ಮಗಳೇ, ಅವ್ರು ನಿನ್ನ ನೋಡಬಾರ್ದು. ಅಮ್ಮ, ಈ ಮದ್ವೆಗ್ ನಂದೇನೋ ಅಬ್ಜೆಕ್ಷನ್ ಇಲ್ಲ. ನಾನೇನು ಈ ಮದ್ವೆಗ್ ತೊಂದ್ರೆ ಮಾಡಲ್ಲ ಅಂತ ಎಲ್ರ ಮುಂದೆ ಹೇಳ್ಬಿಡ್ತೀನಿ. ನಿನ್ ತಮ್ಮಯ್ಯ ಅಂತೀನಿ. ತಮ್ಮಯ್ಯ ಹಾಗೆಲ್ಲ ಮಾಡ್ಬೇಡ, ನಮ್ ಮರ್ಯಾದೆ ಹೋಗತ್ತೆ. ಮದ್ವೆ ಮುಗಿಯೋವರೆಗೂ ಬೇರೆ ಯಾವ್ದೇ ತೊಂದ್ರೆ ಆಗಬಾರ್ದು. ನಿಮ್ಮಪ್ಪಂಗೆ ನಿಂದಿದೇ ಭಯ ಇರೋದು. ಬೀಗರ ಮನೆಯವ್ರು ನಿನ್ನ ನೋಡಿದ್ರೆ ಏನ್ ಅನ್ಕೋತಾರೋ ಏನೋ ಅಂತ. ನೋಡಿಲಿ, ರಾಧಿಕನ್ ಮದ್ವೆ ಚೆನ್ನಾಗ್ ಆಗ್ಬೇಕು ಅಂತ ತಾನೇ ನಿನ್ನ ಆಸೆ. ಹೇಳು. ಹಾಗಾದ್ರೆ ದಯವಿಟ್ಟು ಈ ಕೋಣೆ ಬಿಟ್ಟು ಹೊರಗಡೆ ಬರಬೇಡ, ಇಲ್ಲೇ ಇರು. ಸರಿನಾ? ನೀನು ಅಷ್ಟೇ, ನಾನು ಕರೆಯೋವರೆಗೂ ಬರಬೇಡ, ಇಲ್ಲೇ ಇರು. ನಮಸ್ಕಾರ. ಕುಡಿಯೋದಕ್ಕೆ ಏನಾದ್ರು ತಂದ್ಕೊಡ್ಲಾ? ಏನು ಬೇಡ ದೇವ್ಕಿ, ನಿಮ್ಗೆ ಸರ್ಪ್ರೈಸ್ ಕೊಡೋಣ ಅಂತಾನೆ ಹೇಳ್ದೆ ಬಂದ್ವಿ. ತೊಂದ್ರೆ ಆಯ್ತಾ? ಅದ್ರಲ್ಲಿ ತೊಂದ್ರೆ ಏನ್ ಬಂತು? ಮಾವ ಎಲ್ಲಿ ಕಾಣಿಸ್ತಾ ಇಲ್ಲ? ಅವ್ರೆಲ್ಲೋ ಹೊರಗಡೆ ಹೋಗಿದ್ದಾರೆ. ನೀವೆಲ್ಲ ಬರೋದ್ ಮುಂಚೆನೆ ಗೊತ್ತಿದ್ರೆ ಮನೇಲೇ ಇರ್ತಾ ಇದ್ರು. ಅಮ್ಮ, ಹೇಳದೆ ಬಂದ್ರೆ ಹೀಗೆ ಆಗೋದು. ಕಾಫಿ ತರ್ಲೋ ಅಥವಾ ಟೀ ಮಾಡ್ಲೋ? ಟೀ, ಕಾಫಿ ಇದೆರಡು ಬಿಟ್ರೆ ಇಲ್ಲಿ ಕುಡಿಯೋಕೆ ಇನ್ನಿನ ಆಪಲ್ ಮಿಲ್ಕ್ ಶೇಕ್ ಸಿಗುತ್ತಾ? ಟೀ ಆಗ್ಬೋದು. ಸರಿ, ತಗೊಂಡ್ ಬರ್ತೀನಿ.
ನೀವು ಇಲ್ಲೇನು ಮಾಡ್ತಿದ್ದೀರಾ? ಬಂದ ತಕ್ಷಣ ಒಳಗಡೆ ಹೋಗೋದು ಚೆನ್ನಾಗಿರಲ್ಲ. ಅದಕ್ಕೆ ನಿಮ್ಮ ಜೊತೆ ಇದ್ದೀನಿ. ನನಗೆ ಬೇಕಾದರೂ ಒಳಗಡೆ ಇದ್ದಾರೆ. ಇವಾಗ ಹೋಗ್ತೀನಿ. ನಿಂತಿದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ಬನ್ನಿ. ರಾಧಿಕಾ ತಗೋ, ನನ್ಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನಿನ್ನ ಹತ್ರನೂ ಇದೇ ತರದ ಒಂದು ಡ್ರೆಸ್ ಇರ್ಲಿ ಅಂತ ತಗೊಂಡ್ ಬಂದೆ. ಹೋಗು, ಹಾಕೊಂಡ್ ಬಾ. ತಗೋ, ಹೋಗು. ವಿಶು, ಬೇಕಿತ್ತಪ್ಪ? ಹಾ, ನೀರು ಬೇಕಾಗಿತ್ತು. ವಿಶು ಮನೆಯೊಳಗೆ ಹೋದ್ರೆ ವಿಶಾಖ ನೋಡ್ತಾನೆ. ಹಾಗಾದ್ರೂ ವಿಶಾಖ ಬಂದಿರೋದು ಇವ್ರಿಗೆಲ್ಲ ಗೊತ್ತಾಗ್ಲಿ. ದೇವ್ಗೆ ಟೀ ಆರೋಗುತ್ತೆ, ಬೇಗ ಇವ್ರಿಗೆಲ್ಲ ತಂದ್ಕೊಡು. ಬಂದೆ ಅತ್ತೆ, ಒಂದ್ ನಿಮಿಷ ಬಂದೆ. ರಾಧಿಕಾ, ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ? ನನ್ನ ದೃಷ್ಟಿನೇ ಬೀಳುತ್ತೆ ನಿನ್ಗೆ. ಬಾ ಕೂತ್ಕೋ. ಇರೋ ಒಂದ್ ನಿಮಿಷ. ಏನಿದೆಲ್ಲ ವಿಶಾಖ? ಇದು ಚೀಕ್ ರೋಸ್. ಇವತ್ತು ನಾನೇ ನಿನಗೆ ಡ್ರೆಸ್ ಮಾಡ್ತೀನಿ. ಬಂದಿರೋ ನೆಂಟ್ರಿಸ್ಟ್ರಲ್ಲ, ನೀನು ಆಚೆ ಹೋಗುವಾಗ ನಿನ್ನನ್ನೇ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ಬೇಕು. ಅಷ್ಟು ಮುದ್ದ ಕಾಣಿಸ್ಬೇಕು ಇವತ್ತು ನೀನು. ಈ ಕನ್ನಡಿ ನೋಡು. ನಿನ್ನೇನಾದ್ರೂ ಈಗ ವಿಷು ನೋಡ್ದ ಅಂದ್ರೆ ಈಗ್ಲೇ ಹಾರಿಸ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ.
ರಾಧಿಕಾ ನನ್ನ ಗಂಟ್ಲು ಒಣಗ್ತಿದೆ, ನೀರು ಕುಟ್ಕೊಂಡು ಬರ್ತೀನಿ ಇರು. ಆಮೇಲೆ ಮೆಹಂದಿ ಶಾಸ್ತ್ರ ಎಷ್ಟೊತ್ತಿಗೆ ಶುರು ಆಗುತ್ತೆ ಅಂತ ಕೇಳ್ಕೊಂಡ್ ಬರ್ತೀನಿ. ಡೋಂಟ್ ವರಿ, ಯಾರು ನನ್ನ ನೋಡ್ದಿರೋ ಹಾಗೆ ಹೋಗಿ ಬರ್ತೀನಿ, ಓಕೆನಾ? ವಿಶಾಖ, ಅಮ್ಮ ನೀನ್ ಹೊರಗಡೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ. ಏನೂ ಆಗಲ್ಲ ಅಂತ ಹೇಳ್ನಲ್ಲ, ಬಂದೇ ಇರು. ರಾಧಿಕಾ, ನಿನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು, ಅದಕ್ಕೆ ಹುಡ್ಕೊಂಡು ಬಂದೆ. ಏನೂ ಇಲ್ಲ, ನೀನು ಹ್ಞೂ ಅಂದರೆ ಹನಿಮೂನ್ಗೆ ಕೇರಳ ಹೋಗೋಣ ಅಂದ್ಕೊಂಡಿದ್ದೀನಿ. ಏನಂತೀಯ? ಹ್ಞೂ ಅನ್ನೋಕ್ಕೂ ಅಷ್ಟೊಂದು ನಾಚಿಕೆನಾ?